Namaste students. Welcome to the 46th session of the Entrepreneurial Management. In this session, we are going to learn about the SIDBI. SIDBI is the abbreviation of Small Industries Development Bank of India. So before going into the SIDBI, let us try to recap what we had learned in the previous class. If you can remember, we had discussed about the state financial corporations. The state financial corporations was established in the year 1953, and there are around 18 state financial corporations in India, and the first it was established in Punjab. Then we had discussed about the share capital of the state financial corporations. We had discussed about the management, that is how the board of directors are appointed and how the state financial corporations are run. Then we discussed about the objectives of the state financial corporations. Then we came for the Karnataka State Financial Corporations, how it has funded the various reputed global multinational companies which are based in Bangalore, like Infosys, Biocon, etc. Then we discussed about what are all the schemes that has been introduced by the state financial corporations. Having said this, now let us try to look into the information about the current session, that is Small Industries Development Bank of India. Friends, if you can recollect, the Industrial Development Bank of India, which was established in the year 1964 by the Government of India for the promotion and development of the industries across India. 1964ರಲ್ಲಿ ನಮ್ಮ ದೇಶದಲ್ಲಿ IDBI ಅನ್ನೋ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಆ ಸಂಸ್ಥೆ ಮುಖಾಂತರ ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆ, ಮೀಡಿಯಂ ಎಂಟರ್ಪ್ರೈಸಸ್, ಲಾರ್ಜ್ ಸ್ಕೇಲ್ ಎಂಟರ್ಪ್ರೈಸಸ್, ಈ ರೀತಿಯಾಗಿ ಎಲ್ಲ ರೀತಿಯಾದಂಥ ಎಂಟರ್ಪ್ರೈಸಸ್ ಕೂಡ, ಎಲ್ಲ ರೀತಿಯಾದಂಥ ಕಂಪ್ನಿಗಳು ಕೂಡ ಅವರು ಫೈನಾನ್ಸ್ನ ಕೊಡುವಂಥ ಕೆಲಸನ ಮಾಡ್ತಿರ್ತಾರೆ. ಬಟ್ ಇನ್ ದಿ ಇಯರ್ 1990 a new bank was set up focusing only on small scale industries. ಈ ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆ, ಕಾಟೇಜ್ ಇಂಡಸ್ಟ್ರೀಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಅದ್ರ ಮೇಲೆ ಅದರ ಅಭಿವೃದ್ಧಿಗೋಸ್ಕರ ಅಂತಾನೆ ಈ ಸ್ಥಾಪನೆ ಮಾಡಿರತಕ್ಕಂಥ ಒಂದು ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಅದು ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನ ಪಾರ್ಲಿಮೆಂಟ್ ನಲ್ಲಿ 1990 2 ಏಪ್ರಿಲ್ನಲ್ಲಿ ಸಿಡ್ಬಿ ಅನ್ನೋ ಒಂದು ಬ್ಯಾಂಕ್ನ ಸ್ಥಾಪನೆ ಮಾಡ್ತಾರೆ. ವಾಟ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಸಿಡ್ಬಿ ಅಂತ ಹೇಳಿದ್ರೆ, ಇಟ್ ಈಸ್ ಎ ಪ್ರಿನ್ಸಿಪಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಹೆಲ್ಪ್ಸ್ ಇನ್ ಪ್ರಮೋಷನ್, ಫೈನಾನ್ಸಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ MSME ಸೆಕ್ಟರ್, ದಟ್ ಈಸ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಸೆಕ್ಟರ್. ಇವ್ರೇನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಸಣ್ಣ ಕೈಗಾರಿಕೆಗಳು, ಅತಿ ಸಣ್ಣ ಕೈಗಾರಿಕೆಗಳು, ಕಾಟೇಜ್ ಇಂಡಸ್ಟ್ರೀಸ್ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ನ ಡೆವಲಪ್ ಮಾಡ್ಲಿಕ್ಕೋಸ್ಕರ ಸ್ಥಾಪನೆ ಆಗಿರತಕ್ಕಂಥ ಒಂದು ಸಂಸ್ಥೆ, ದಟ್ ಈಸ್ ಸಿಡ್ಬಿ. ಇದ್ರ ಜೊತೆಗೆ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಈ ಸಣ್ಣ ಕೈಗಾರಿಕೆಗಳಿಗಾಗಿ ಅಥವಾ ಅತಿ ಸಣ್ಣ ಕೈಗಾರಿಕೆಗಳಿಗಾಗಿ ಅಥವಾ ಮೀಡಿಯಂ ಎಂಟರ್ಪ್ರೈಸಸ್ಗಾಗಿ ಯಾವೆಲ್ಲ ಸಂಸ್ಥೆಗಳು ನಮ್ಮ ದೇಶದಲ್ಲಿದೆಯೋ, ವಿಚ್ ಆರ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ದಟ್ ಆರ್ ದೇರ್ ಇನ್ ಅವರ್ ಕಂಟ್ರಿ, for all those institutions, the SIDBI will act as an coordinator. ಈ ಎಲ್ಲಾ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಸಿಡ್ಬಿ ಬಿಟ್ಟು ಯಾವ್ಯಾವ ಸಂಸ್ಥೆಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಅಥವಾ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಇರ್ಬೋದು, ಅಥವಾ KSSIDC ಇರ್ಬೋದು, ಹಲವಾರು ರೀತಿಯಾದಂಥ ಸಂಸ್ಥೆಗಳೇನಿದೆ, ಈ ಸಣ್ಣ ಕೈಗಾರಿಕೆಗಳು, ಅತಿ ಸಣ್ಣ ಕೈಗಾರಿಕೆಗಳು ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ನ ಡೆವಲಪ್ ಮಾಡ್ಲಿಕ್ಕೆ ಏನೊಂದು ಆಕ್ಟಿವಿಟೀಸ್ ಮಾಡುತ್ತಲ್ವಾ, ಆ ಆಕ್ಟಿವಿಟೀಸ್ನೆಲ್ಲನೂ ಕೋಆರ್ಡಿನೇಟ್ ಮಾಡುವಂಥ ಕೆಲಸನ ಸಿಡ್ಬಿ ಮಾಡೋದಕ್ಕೋಸ್ಕರನೇ ಈ ಒಂದು ಸಿಡ್ಬಿನ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಸೊ ನೌ ಲೆಟ್ ಅಸ್ ಲುಕ್ ಅಟ್ ವಾಟ್ ಈಸ್ ದಿ ಮಿಷನ್ ಸ್ಟೇಟ್ಮೆಂಟ್ ಆಫ್ ದಿ ಸಿಡ್ಬಿ. ದಿ ಮಿಷನ್ ಸ್ಟೇಟ್ಮೆಂಟ್ ಆಫ್ ಸಿಡ್ಬಿ ಇಸ್ ಟು ಫೆಸಿಲಿಟೇಟ್ ಅಂಡ್ ಸ್ಟ್ರೆಂಥನ್ ಕ್ರೆಡಿಟ್ ಫ್ಲೋ ಟು MSMEs. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಾಲದ ಹರಿವುನ ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಒದಗಿಸತಕ್ಕಂಥದ್ದು,
ಮತ್ತೆ ಅದನ್ನೊಂದನ್ನ ಶಕ್ತಿಯುತಗೊಳಿಸತಕ್ಕಂಥ ಒಂದು ಮಿಷನ್ನ ಸಿಡ್ಬಿ ಹೊಂದಿರುತ್ತೆ. ಅದರ ಜೊತೆಗೆ ಇಟ್ ಆಲ್ಸೋ ಟ್ರೈಸ್ ಟು ಅಡ್ರೆಸ್ ಬೋತ್ ಫೈನಾನ್ಷಿಯಲ್ ಅಂಡ್ ಡೆವಲಪ್ಮೆಂಟ್ ಗ್ಯಾಪ್ಸ್ ಇನ್ ದಿ MSME ecosystems. So this is the mission of the SIDBI. So moving to the vision, one of the very important vision of SIDBI is to emerge as a single window for all the needs of the MSMEs. ಏನಪ್ಪ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳಿದ್ರೆ, ಒಂದು ಸಣ್ಣ ಕೈಗಾರಿಕೆನ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಅದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದು ಎಲ್ಲ ಕೂಡ ಒಂದೇ ಸಂಸ್ಥೆ ಮುಖಾಂತರ ಒದಗಿಸತಕ್ಕಂಥ ಕೆಲಸನ ಮಾಡೋದನ್ನ ನಾವೇನಂತ ಕರಿತೀವಿ, ವಿಂಡೋ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಂತ ಒಂದು ವಿಷನ್ ಅನ್ನ ಸಿಡ್ಬಿ ಅವರು ಹೊಂದಿದ್ದಾರೆ. ಟು ಎಮರ್ಜ್ ಆಸ್ ಎ ಸಿಂಗಲ್ ವಿಂಡೋ ಫಾರ್ ಮೀಟಿಂಗ್ ದಿ ಫೈನಾನ್ಷಿಯಲ್ ಅಂಡ್ ಡೆವಲಪ್ಮೆಂಟ್ ನೀಡ್ಸ್ ಆಫ್ ದಿ MSME ಸೆಕ್ಟರ್ಸ್. ಈ ರೀತಿಯಾಗಿ ಮಾಡೋದ್ರ ಮುಖಾಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸಣ್ಣ ಕೈಗಾರಿಕೆಗಳು ತುಂಬಾ ಶಕ್ತಿಯುತವಾಗಿ ಬೆಳೆದು ಗ್ಲೋಬಲಿ ದೇ ಶುಡ್ ಬಿ ಏಬಲ್ ಟು ಕಾಂಪಿಟೇಟ್ ವಿತ್ ದಿ ಗ್ಲೋಬಲ್ ಬ್ರ್ಯಾಂಡ್ಸ್. ಸೊ ಈ ರೀತಿಯಾದಂತಹ ಒಂದು ವಿಷನ್ ನ ನಮ್ಮ ಸಿಡ್ಬಿನವರು ಹೊಂದ್ಕೊಂಡಿದ್ದಾರೆ ಫ್ರೆಂಡ್ಸ್. ಸೊ ನೌ ಲೆಟ್ us move on to the shareholding pattern of the SIDBI. So overall the owners of the SIDBI ಅಂತ ಹೇಳಿದ್ರೆ, the government of India is holding a 15.4% of shares. State Bank of India is holding 16.73% of the shares. Life Insurance Corporation of India is holding 14.25% of the shares. NABARD is holding 10% of the shares, and others are holding 43.62% of the shares, friends. So this is the shareholding pattern of the SIDBI. ನೀವು ಕೇಳ್ಬೋದು, ಸರ್ SIDBI ಪ್ರಮೋಟರ್ಸ್ ಯಾರು ಮತ್ತೆ ಇದ್ರ ಓನರ್ಸ್ ಯಾರು ಅಂತ ಹೇಳಿದ್ರೆ, ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, LIC, NABARD ಮತ್ತು ಇತರರು ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. Friends, now let us look into the activities that are undertaken by the SIDBI. Friends, there are 5 important activities that are undertaken by SIDBI. One is indirect lending. What is the meaning of indirect lending? Means the SIDBI will help the small scale, micro and medium enterprises by providing finance to those institutions who are helping the MSME sector. ಏನಪ್ಪಾ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ಒಂದು ಬ್ಯಾಂಕ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಸ್ಮಾಲ್ ಹೆಲ್ಪ್ ಗ್ರೂಪ್ ಇರ್ಬೋದು, SHGs ಇರ್ಬೋದು, ಅಥವಾ ಬೇರೆ ಇನ್ಯಾವುದೋ ಇನ್ಸ್ಟಿಟ್ಯೂಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸಾಲವನ್ನು ಒದಗಿಸ್ತಾ ಇದ್ರೆ ಅವ್ರಿಗೆ ದುಡ್ಡು ಕೊಡೋದ್ರ ಮುಖಾಂತರ SIDBI ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇಂಡೈರೆಕ್ಟ್ಲಿ ದೇ ಆರ್ ಹೆಲ್ಪಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಫ್ರೆಂಡ್ಸ್. ನೆಕ್ಸ್ಟ್ ಲೆಟ್ us look into the second one, ಡೈರೆಕ್ಟ್ ಲೆಂಡಿಂಗ್. ಏನಪ್ಪ ಡೈರೆಕ್ಟ್ ಲೆಂಡಿಂಗ್ ಅಂತ ಹೇಳಿದ್ರೆ, ಇವರೇ ಹಲವಾರು ರೀತಿಯಾದಂಥ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದಾರೆ. ಸೊ ದೇ ವಿಲ್ ಬಿ ಫಂಡಿಂಗ್ ಡೈರೆಕ್ಟ್ಲಿ ಫಾರ್ ದಿ ನೀಡಿ ಸ್ಮಾಲ್ ಇಂಡಸ್ಟ್ರೀಸ್. ಯಾರಿಗೆ ಹಣದ ಅವಶ್ಯಕತೆ ಇದೆಯೋ ಅವ್ರಿಗೆ ಡೈರೆಕ್ಟ್ ಆಗಿ ಫಂಡ್ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಮೂರನೇದಾಗಿ ಫಂಡ್ ಆಫ್ ಫಂಡ್ಸ್. ಏನಪ್ಪ ಈ ಆಕ್ಟಿವಿಟಿ ಫಂಡ್ ಆಫ್ ಫಂಡ್ಸ್ ಅಂತ ಹೇಳಿದ್ರೆ, ಈಗ ರೀಸೆಂಟ್ ಆಗಿ ನೀವು ಸ್ಟಾರ್ಟ್ಅಪ್ ಅನ್ನೋ ಒಂದು ಹೊಸ ಕಲ್ಚರ್ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ. ಏನಪ್ಪ ಸ್ಟಾರ್ಟ್ಅಪ್ ಅಂತ ಹೇಳಿದ್ರೆ, ಹೊಸ ಕಂಪ್ನಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇ ಆರ್ ಎಮರ್ಜಿಂಗ್ ಅಂಡ್ ದೇ ವಾಂಟ್ ಟು ಸ್ಟಾರ್ಟ್ ಎ ಮೆನಿ ನ್ಯೂ ಎಂಟರ್ಪ್ರೈಸಸ್. ಸೊ ಇಂಥ ಒಂದು ಸ್ಟಾರ್ಟ್ಅಪ್ಸ್ಗೆ ಫಂಡ್ಸ್ ಕೊಡೋ ಒಂದು ಆಕ್ಟಿವಿಟಿನ ಇಲ್ಲಿ ನಾವು ಫಂಡ್ ಆಫ್ ಫಂಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಆಂಟ್ರಪ್ರೆನ್ಯೂರ್ಶಿಪ್ ಪ್ರಮೋಷನ್ ಮತ್ತೆ ಡೆವಲಪ್ಮೆಂಟ್ಗೋಸ್ಕರ ಏನೆಲ್ಲ ಆಕ್ಟಿವಿಟೀಸ್ ಬೇಕೋ, ಇಟ್ ಮೇ ಬಿ ಕ್ರಿಯೇಟಿಂಗ್ ಅವೇರ್ನೆಸ್ ಇಂದ ಹಿಡಿದು ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಫಂಡ್ಸು, ಮೆಟೀರಿಯಲ್ಸು, ಟೆಕ್ನಿಕಲ್ ನಾಲೆಜ್ ಎಲ್ಲ ರೀತಿಯಾಗಿ ವ್ಯವಸ್ಥೆನ ಒದಗಿಸತಕ್ಕಂಥ ಕೆಲಸನ SIDBI ಅವ್ರು ಮಾಡ್ತಿದ್ದಾರೆ ಫ್ರೆಂಡ್ಸ್. ಮತ್ತೆ ಅವ್ರು ಏನಪ್ಪಾ ಅಂದ್ರೆ, ದೇ ಆರ್ ಆಲ್ಸೋ ಆಕ್ಟಿಂಗ್ ಆಸ್ ಎ ಫೆಸಿಲಿಟೇಟರ್ ಫ್ರೆಂಡ್ಸ್. ಏನಪ್ಪ ಇದು ಫೆಸಿಲಿಟೇಟರ್ ಅಂತ ಹೇಳಿದ್ರೆ, MSMEಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ SIDBI is a nodal agency for implementing all the schemes related to the MSME friends. ಈಗ ಸರ್ಕಾರದವ್ರು ಯಾವುದೇ ರೀತಿಯಾದಂಥ ಒಂದು ಪ್ರೋಗ್ರಾಮ್ನ ತರಬಹುದು, ಅದನ್ನ ಇಂಪ್ಲಿಮೆಂಟ್ ಮಾಡೋ ಅಂತ ಒಂದು ನೋಡಲ್ ಏಜೆನ್ಸಿಯಾಗಿ SIDBI ವರ್ಕ್ ಮಾಡ್ತಿದೆ ಫ್ರೆಂಡ್ಸ್. ಸೊ ಲೈಕ್ ದಿಸ್ ದೇ ಆರ್ ಆಕ್ಟಿಂಗ್ ಆಸ್ ಎ ಫೆಸಿಲಿಟೇಟರ್ ಫ್ರೆಂಡ್ಸ್. ಸೊ ದೀಸ್ ಆರ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದಿ SIDBI, ದಟ್ ಈಸ್ ಇಂಡೈರೆಕ್ಟ್ ಲೆಂಡಿಂಗ್, direct lending, fund of funds, promotion and development, and they act as a facilitator. Friends, now let us look at the historical journey of the SIDBI. ಈ SIDBI ಸ್ಥಾಪನೆ ಆದಾಗಿಂದ ನಡೆದು ಬಂದ ದಾರಿಯನ್ನ ನಾವು ಅದರ ಬಗ್ಗೆ ಒಂಚೂರು
ಗಮನ ಕೊಡೋಣ. ಮೊದಲನೇದಾಗಿ, ಆಫ್ಟರ್ ಎಸ್ಟಾಬ್ಲಿಷಿಂಗ್ in the year 1990, the first scheme that was launched by the SIDBI in the year 1992 was bills discounting for micro and small enterprises. ಏನಪ್ಪ ಇದು ಬಿಲ್ಸ್ ಡಿಸ್ಕೌಂಟಿಂಗ್ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪನಿ ತನ್ನ ವಸ್ತುಗಳನ್ನ ಮಾರಾಟ ಮಾಡಿದಾಗ ಕಸ್ಟಮರ್ಸ್ಗೆ there are two types of sales ಇರುತ್ತೆ ಫ್ರೆಂಡ್ಸ್. ಮಾರಾಟ ಮಾಡುವಾಗ there will be two types of sales. One is cash sales, another is credit sales. Usually in most of the companies the credit sales will take place. ಸೊ ಈ ಕ್ರೆಡಿಟ್ ಸೇಲ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಕಸ್ಟಮರ್ಸ್ಗೆ ಅವ್ರಿಗೆ ಒಂದು ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ. ಲೈಕ್ 30 days ಕ್ರೆಡಿಟ್ ಪೀರಿಯಡ್, 60 days ಕ್ರೆಡಿಟ್ ಪೀರಿಯಡ್, 90 days ಕ್ರೆಡಿಟ್ ಪೀರಿಯಡ್ ಅನ್ನೋ ಒಂದು ಕ್ರೆಡಿಟ್ ಪೀರಿಯಡ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಸೊ ಅವರು ಇಷ್ಟು ದಿನದೊಳಗಡೆ ಈ ಸಣ್ಣ ಕೈಗಾರಿಕೆಗಳು ಏನೊಂದು ಗೂಡ್ಸ್ನ ಸೇಲ್ ಮಾಡಿರ್ತಾರೆ ಅದಕ್ಕೆ ಅವರು ದುಡ್ಡು ಕೊಡಬೇಕಿರುತ್ತೆ. ಕೆಲವು ಸಮಯದಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಅತಿ ಅವಶ್ಯಕವಾಗಿ ಹಣ ಬೇಕಾಗಿರುತ್ತೆ ಫ್ರೆಂಡ್ಸ್. ಆವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಏನೊಂದು ಕಸ್ಟಮರ್ಸ್ ಇಂದ ದುಡ್ಡು ಬರ್ಬೇಕಿದೆಯಲ್ವಾ, ಆ ಬಿಲ್ಸ್ ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ತಗೊಂಡೋಗಿ ಹಣ ಇಟ್ಬಿಟ್ಟು ಆ ಡಿಸ್ಕೌಂಟ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಒಂದಿಷ್ಟು ಪರ್ಸೆಂಟೇಜ್ ಆ ಬಡ್ಡಿ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಏನ್ ಮಾಡ್ತಾರೆ, ಇನ್ ಮಿಕ್ಕಿದ್ದ ಹಣನ ಕೊಡೋಂತ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ದಟ್ ಈಸ್ ಇಂಥ ಒಂದು ಸ್ಕೀಮ್ನ ಸಿಡ್ಬಿ ಅವರು 1992ರಲ್ಲಿ ಲಾಂಚ್ ಮಾಡ್ತಾರೆ. ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾತ್ರನೇ ಲಾಂಚ್ ಮಾಡ್ತಾರೆ ಫ್ರೆಂಡ್ಸ್. ಇದಾದ್ಮೇಲೆ ಇನ್ ದಿ ಇಯರ್ 1994 ದಿ ಲಾಂಚ್ ದಿ ಮೈಕ್ರೋ ಕ್ರೆಡಿಟ್ ಸ್ಕೀಮ್. ಈ ಮೈಕ್ರೋ ಎಂಟರ್ಪ್ರೈಸಸ್ಗೋಸ್ಕರ ಅತಿ ಸಣ್ಣ ಸಾಲವನ್ನು ಕೊಡುವಂತ ಒಂದು ಸ್ಕೀಮ್ನ 1994ರಲ್ಲಿ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ 1999ರಲ್ಲಿ ದಿ ಲಾಂಚ್ ವೆಂಚೂರ್ ಕ್ಯಾಪಿಟಲ್ ಫಂಡ್. ಏನಪ್ಪ ಇದು ವೆಂಚೂರ್ ಕ್ಯಾಪಿಟಲ್ ಫಂಡ್ ಅಂತ ಹೇಳಿದ್ರೆ, ಯಾವುದೇ ಸಂಸ್ಥೆ, ಯಾವುದೇ ಒಂದು ಅಕಸ್ಮಾತ್ ನೀವೇನಾದ್ರೂ ಒಂದು ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ನೀವು ಯಾವುದೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅತಿ ಅವಶ್ಯಕವಾಗಿ ಬೇಕಾಗಿರತಕ್ಕಂಥದ್ದು ಕ್ಯಾಪಿಟಲ್. ಸೊ ಆ ಕ್ಯಾಪಿಟಲ್ನ ಯಾರು ಫಸ್ಟ್ ನಿಮಗೆ ಪ್ರೊವೈಡ್ ಮಾಡ್ತಾರಲ್ವಾ, ಅದನ್ನ ನಾವು ಸೀಡ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರೀತಾರೆ ಫ್ರೆಂಡ್ಸ್. ಸೊ ಯಾರೇ ಆಗಲಿ ಹೊಸದಾಗಿ ಸಂಸ್ಥೆ ಒಂದು ಕಂಪ್ನಿನ ಶುರು ಮಾಡ್ಬೇಕಂದ್ರೆ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ಫೈನಾನ್ಸ್ ಅಂದ್ರೆ ಕ್ಯಾಪಿಟಲ್ನ ಒದಗಿಸೋದ್ರ ಮುಖಾಂತರ ಆ ಒಂದು ಕಂಪ್ನಿಯ ಫಾರ್ ದಿ ಬರ್ತ್ ಆಫ್ ದಿ ಕಂಪನಿ ಮತ್ತು ಅದರ ಬೆಳವಣಿಗೆಗೆ ಸಹಾಯ ಮಾಡುವಂತ ಕೆಲಸ ಸಿಡ್ಬಿ ಮಾಡ್ತಿದೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ 1999ರಲ್ಲಿ ಸಿಡ್ಬಿ ವೆಂಚರ್ ಕ್ಯಾಪಿಟಲ್ ಲಿಮಿಟೆಡ್ ಅನ್ನೋ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ ಫ್ರೆಂಡ್ಸ್. ಅದಾದ್ಮೇಲೆ 2000ನೇ ಇಸ್ವಿಯಲ್ಲಿ CGTMSC ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಲಾಂಚ್ ಮಾಡ್ತಾರೆ. ಏನಪ್ಪಾ ಇದು CGTMSC ಅಂದ್ರೆ, ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ನೀವು ಯಾರಾದ್ರೂ ಹೋಗಿ ಬ್ಯಾಂಕಲ್ಲಿ ಸರ್ ನನಗೆ ಸಾಲ ಬೇಕು ಅಂತ ಹೇಳಿದ್ರೆ, ಬ್ಯಾಂಕ್ನವರು ಮೊದಲನೇದಾಗಿ ಕೇಳೋದು ನಿನ್ಗೇನು ಆದಾಯ ಇದೆ ಅಂತ ಕೇಳ್ತಾರೆ. ನಿನ್ಗೇನು ಆದಾಯ ಇಲ್ಲ ಅಂತ ಹೇಳಿದ್ರೆ, ಸರಿನಪ್ಪ ನಿಮ್ಗೆ ಸಾಲ ಕೊಡ್ಬೇಕಾದ್ರೆ ನೀವೇನ್ ಗ್ಯಾರಂಟಿ ಕೊಡ್ತೀರಾ, ಏನ್ ಆಧಾರ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಸಣ್ಣ ಕೈಗಾರಿಕೆಗಳಲ್ಲಿ ಹಲವಾರು ಜನರ ಹತ್ರ ಯಾವುದೇ ರೀತಿಯಾದಂಥ ಕೊಲ್ಯಾಟ್ರಲ್ ಇರೋದಿಲ್ಲ, ಯಾವುದೇ ರೀತಿಯಾದಂಥ ಆಸ್ತಿ ಇರೋದಿಲ್ಲ, ಪ್ರಾಪರ್ಟಿ ಇರೋದಿಲ್ಲ. ಅವರು ಅದನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಅಡ ಇಟ್ಬಿಟ್ಟು ಸಾಲ ತಗೊಳ್ಳೋದಕ್ಕೆ. ಹಾಗಾಗಿ ಅಂತ ಒಂದು ಪರಿಸ್ಥಿತಿಯಿಂದ ಹಣದ ಅವಶ್ಯಕತೆ ಇರತಕ್ಕಂಥವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಆಲೋಚನೆನ ಮೈಂಡಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು CGTMSC ಅನ್ನೋ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ ಫ್ರೆಂಡ್ಸ್. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾರೇ ಸಣ್ಣ ಕೈಗಾರಿಕೆಗಳವರು ಮೈಕ್ರೋ ಯೂನಿಟ್ಸ್ ಮತ್ತೆ ಸ್ಮಾಲ್ ಯೂನಿಟ್ಸ್ನವ್ರು ಯಾರು ಬ್ಯಾಂಕ್ ಹೋಗಿ ಸಾಲ ತಗೊಳ್ಳುವಾಗ ಬ್ಯಾಂಕ್ನವ್ರು ಏನಾದ್ರು ಗ್ಯಾರಂಟಿ ಕೇಳಿದ್ರೆ ಆ ಗ್ಯಾರಂಟಿಯನ್ನ ಒದಗಿಸತಕ್ಕಂತ ಕೆಲಸನ ಸಿಡ್ಬಿ ಅವರು ಮಾಡ್ತಾರೆ ಫ್ರೆಂಡ್ಸ್. ಇದನ್ನ 2000ನೇ ಇಸ್ವಿಯಲ್ಲಿ ಲಾಂಚ್ ಮಾಡ್ತಾರೆ ಫ್ರೆಂಡ್ಸ್. ಮುಂದುವರೆದು 2005ರಲ್ಲಿ ಸ್ಮೆರಾ ಅಂಡ್ ISTSL ಅನ್ನೋ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ. ಏನಪ್ಪ ಇದು ಸ್ಮೆರಾ ಅಂತ ಹೇಳಿದ್ರೆ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ರೇಟಿಂಗ್ ಏಜೆನ್ಸೀಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಫ್ರೆಂಡ್ಸ್. ಅದಕ್ಕೆ ಈಗ ಇನ್ನೊಂದು ಹೆಸರಿಟ್ಟಿದ್ದಾರೆ, ಅಕ್ವಿಟ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಏನ್ ಸರ್ ಇದು ಸ್ಮೆರಾ, ಏನಿದೆ ರೇಟಿಂಗ್ ಏಜೆನ್ಸಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಗ ಯಾವುದೇ ದೊಡ್ಡ ಕಂಪ್ನಿಯವರು ಯಾವ್ದಾದ್ರು ಒಂದು ಬಾಂಡ್ಸ್ನ ಮಾರ್ಕೆಟಲ್ಲಿ, ಆ ಸಾಲ ಪತ್ರಗಳನ್ನ ಮಾರ್ಕೆಟಲ್ಲಿ ಬಿಟ್ಟಾಗ ಏನ್ ಮಾಡ್ತಾರೆ, ಆ ಸಾಲ ಪತ್ರಗಳಿಗೆ ರೇಟಿಂಗ್ ಅನ್ನೋದು ಕೊಡ್ತಾರೆ ಫ್ರೆಂಡ್ಸ್. ಈ ರೇಟಿಂಗ್ನ ಯಾರು ಕೊಡ್ತಾರೆ ಅಂದ್ರೆ, ಕ್ರಿಸಿಲ್ ಅನ್ನೋ ಸಂಸ್ಥೆ ಕೊಡುತ್ತೆ, ICRA ICRA ಅನ್ನೋ ಒಂದು ಸಂಸ್ಥೆ ಕೊಡುತ್ತೆ, ಮತ್ತೆ ಕೇರ್ ಅನ್ನೋ ಒಂದು ಸಂಸ್ಥೆ ಕೊಡುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, ಬಾಂಡ್ಸ್ನ ರೇಟಿಂಗ್ ಮಾಡ್ತಾರೆ ಫ್ರೆಂಡ್ಸ್. ಹೆಂಗ್ ಮಾಡ್ತಾರೆ ಅಂದ್ರೆ, AAA, AAA+, AA, ಸಿಂಗಲ್ A, BBB ಈ ತರ ಗ್ರೇಡಿಂಗ್ ಮಾಡ್ತಾರೆ.
ಅದರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೆ AAA+ ಇರುತ್ತೋ ದಿ ಸೇಫ್ಟಿ ಆಫ್ ದಿ ಬಾಂಡ್ಸ್ ಇಸ್ ವೆರಿ ಹೈ. ಯಾರು ಆ ಬಾಂಡ್ಸ್ ಅಲ್ಲಿ ಬಂಡವಾಳ ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿಯಾದಂಥ ಮೋಸ ಆಗೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಫ್ರೆಂಡ್ಸ್. ಸೊ ಯಾರಿಗೆ ರೇಟಿಂಗ್ಸ್ ಚೆನ್ನಾಗಿರುತ್ತೋ ಅವರು ಪ್ರಾಂಪ್ಟ್ ಆಗಿ ರೀಪೇ ಮಾಡ್ತಾರೆ ಅನ್ನೋದನ್ನ ಈ ರೇಟಿಂಗ್ಸು ನಮಗೆ ತೋರಿಸುತ್ತೆ ಫ್ರೆಂಡ್ಸ್. ಈಗ ಉದಾಹರಣೆಗೆ ನಾವು ಇಂಡಿವಿಜುವಲಿ ಆಸ್ ಎ ಇಂಡಿವಿಜುವಲ್ ನಾವು ಯಾವ್ದಾದ್ರು ಲೋನ್ ತಗೋಬೇಕಂತ ಹೇಳಿದ್ರೆ, ಯಾವ್ದಾದ್ರು ಬ್ಯಾಂಕ್ಗೆ ಹೋಗಿ ಒಂದು ಲೋನ್ ಪರ್ಚೇಸ್ ಮಾಡಬೇಕು, ಒಂದು ಲೋನ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾನೊಂದು ಕ್ರೆಡಿಟ್ ಕಾರ್ಡ್ ತಗೋಬೇಕು, ಇಲ್ಲ ನಾನು ಏನಾದ್ರು ಗಾಡಿ ಲೋನ್ ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡ್ತಾರೆ, ನಿಮ್ದು ಸಿಬಿಲ್ ಸ್ಕೋರ್ ಎಷ್ಟು ಸರಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಸಿಬಿಲ್ ಸ್ಕೋರ್ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ರೇಟಿಂಗ್ ಮಾಡುತ್ತೆ. ಹೆಂಗ್ ರೇಟಿಂಗ್ ಮಾಡುತ್ತೆ ಅಂದ್ರೆ ಇವ್ರು ಎಷ್ಟು ಸಾಲ ತಗೊಂಡಿದ್ದಾನೆ, ಇವ್ನು ಕರೆಕ್ಟಾಗಿ ಆ ಸಾಲನ ವಾಪಸ್ ಮಾಡಿದಾನ ಇಲ್ವಾ ಅನ್ನೋದನ್ನ ಏನ್ ಮಾಡ್ತಾರೆ ಚೆಕ್ ಮಾಡ್ಬಿಟ್ಟು ನಮ್ಗೆ ಅಂತ ಹೇಳ್ಬಿಟ್ಟು ಒಂದು ರೇಟಿಂಗ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. 900ವರೆಗೂ, ಸುಮಾರು 0ಇಂದ 900 ಸ್ಕೋರ್ವರೆಗೂ ಏನ್ ಮಾಡ್ತಾರೆ ಒಂದು ರೇಟಿಂಗ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ನಮಗೆ ಲೋನ್ಸ್ ಕೊಡ್ತಾರೆ. ಅದೇ ರೀತಿ ಒಂದು ರೇಟಿಂಗ್ ನ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಕೊಡುವಂತ ಕೆಲಸನ ಸಿಡ್ಬಿ ಅವ್ರು ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಳ್ಳೆ ಕಂಪನೀಸ್ಗೆ ಆ ರೇಟಿಂಗ್ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬ್ಯಾಂಕ್ಸ್ನವರು ಬೇಗ ಕ್ವಿಕ್ಲಿ ದೇ ಕ್ಯಾನ್ ಡಿಸ್ಬರ್ಸ್ ದಿ ಲೋನ್ಸ್ ವಿತೌಟ್ ಡಿಲೇಯಿಂಗ್ ಫರ್ದರ್. ಏನೇ ತೊಂದರೆ ಆಗದಿರಂಗೆ, ಡಿಲೇ ಆಗದಿರಂಗೆ ಆದಷ್ಟು ಬೇಗ ಅವ್ರಿಗೆ ಲೋನ್ಸ್ ಸ್ಯಾಂಕ್ಷನ್ ಮಾಡುವಂತ ಕೆಲಸನ ಮಾಡುತ್ತೆ ಫ್ರೆಂಡ್ಸ್. ಸೊ ಈ ರೇಟಿಂಗ್ ಏಜೆನ್ಸಿ ಏನಿದೆ, ಈ ರೇಟಿಂಗ್ ಏಜೆನ್ಸಿ ಸೆಬಿಯಲ್ಲಿ ರಿಜಿಸ್ಟರ್ ಆಗಿದೆ ಫ್ರೆಂಡ್ಸ್. ಸೊ ದಿಸ್ ರೇಟಿಂಗ್ ಏಜೆನ್ಸಿ ಇಸ್ ರನ್ ಬೈ ನನ್ ಅದರ್ ದನ್ ದಿ ಸಿಡ್ಬಿ ಫ್ರೆಂಡ್ಸ್. ಮುಂದುವರೆದು ISTSL ಅಂತ ಬರುತ್ತೆ ಫ್ರೆಂಡ್ಸ್. ಏನಪ್ಪ ISTSL ಅಂತ ಹೇಳಿದ್ರೆ, ಇಂಡಿಯಾ SME ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಟೆಕ್ನಾಲಜಿ ಸರ್ವಿಸ್ ಲಿಮಿಟೆಡ್. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ನಮ್ಮ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದೆ, ದೇ ಹ್ಯಾವ್ ಅಡಾಪ್ಟೆಡ್ ದಿ ಆಬ್ಸೊಲ್ಯೂಟ್ ಮೆಥಡ್ ಆಫ್ ಪ್ರೊಡಕ್ಷನ್. ಹಳೇ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಇವತ್ತಿಗೂ ಅದೇ ರೀತಿಯಾದಂಥ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಮಾಡರ್ನೈಸ್ ಆಗಿಲ್ಲ, ಎಕ್ಸ್ಪ್ಯಾನ್ಷನ್ ಆಗಿಲ್ಲ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್ ಆಗಿ ಮಾಡರ್ನೈಸ್ ಆಗಿಲ್ಲ. ಏನು ಇವತ್ತೊಂದು ಮಾರ್ಕೆಟಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿನ ಇದುವರೆಗೂ ಅವರು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಸೊ ಈ ವಿಶ್ವದಲ್ಲಿ ಯಾವುದಾದ್ರು ಅಂತ ಒಂದು ಟೆಕ್ನಾಲಜಿ ಇದ್ದು ಆ ಟೆಕ್ನಾಲಜಿ ಮುಖಾಂತರ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೋಸ್ಕರ ಶ್ರಮ ವಹಿಸೋದಕ್ಕೋಸ್ಕರ ISTSL ಇಂಡಿಯನ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಟೆಕ್ನಾಲಜಿ ಸರ್ವಿಸ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆನ 2005ರಲ್ಲಿ ಸಿಡ್ಬಿನವರು ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿ 2008ರಲ್ಲಿ ಇಂಡಿಯಾ SME ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ISARC ಅನ್ನೋ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಏನಪ್ಪ ಇದು ಅಸೆಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ, ಈಗ ಏನಾಗಿರುತ್ತೆ ಅಂದ್ರೆ ಸ್ಮಾಲ್ ಎಂಟರ್ಪ್ರೈಸಸ್ನವರು ಅಥವಾ MSMEs ಅಥವಾ ಮೈಕ್ರೋ ಎಂಟರ್ಪ್ರೈಸಸ್ನವರು ಸಾಲ ತಗೊಂಡಿರ್ತಾರೆ. ಸಾಲ ತಗೊಂಡು ಏನು ಮಾಡಿರ್ತಾರೆ, ಅದನ್ನ ಅವರು ಮರುಪಾವತಿ ಮಾಡಿರೋದಲ್ಲ, ದೇ ವುಡ್ ಹ್ಯಾವ್ ನಾಟ್ ರೀಪೇಡ್ ಇಟ್. ಅವಾಗ ಏನಾಗುತ್ತೆ, ದೆನ್ ವಿ ಕನ್ಸಿಡರ್ ದೋಸ್ ಲೋನ್ಸ್ ಆಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, NPS ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ NPS ನೆಲ್ಲನೂ ಇರತಕ್ಕಂಥ NPS ಇರತಕ್ಕಂಥ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಮರು ಜೀವ ಕೊಡತಕ್ಕಂಥ ಕೆಲಸ ಮಾಡೋದೇ ರೀಕನ್ಸ್ಟ್ರಕ್ಷನ್ ಪ್ಲಾನ್. ಅದನ್ನೇ ನಾವೇನಂತ ಕರಿತೀವಿ, ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಸೆಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಸೊ ಇದನ್ನ 2008ರಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೆ 2010ರಲ್ಲಿ ಎಂಟ್ರೀಸ್ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಟ್ರೇಡ್ ರಿಸೀವಬಲ್ ಇಂಜಿನ್ ಫಾರ್ ಡಿಸ್ಕೌಂಟಿಂಗ್ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡ್ತಾರೆ. ಏನಪ್ಪ ಟ್ರೇಡ್ ರಿಸೀವಬಲ್ಸ್ ಅಂತ ಹೇಳಿದ್ರೆ, ಇಟ್ಸ್ ಟ್ರೇಡ್ ರಿಸೀವಬಲ್ ಈಸ್ ನಥಿಂಗ್ ಬಟ್ ದಿ ಬಿಲ್ಸ್ ರಿಸೀವಬಲ್. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಟ್ರೇಡೆಡ್ ಇನ್ ಅನ್ ಎಕ್ಸ್ಚೇಂಜ್. ಇದು ಈಗ ನಾವು ಒಂದು ಶೇರ್ ಮಾರ್ಕೆಟಲ್ಲಿ ಹೋಗಿ ನಾನು ಯಾವ್ದಾದ್ರು ಒಂದು ಶೇರ್ ಪರ್ಚೇಸ್ ಮಾಡ್ಬೇಕಂದ್ರೆ ಯಾವ ರೀತಿ ನಾನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಹೋಗಿ ನನಗೆ ಅವಶ್ಯಕತೆ ಇರತಕ್ಕಂಥ ಶೇರ್ಸ್ನ ನಾನು ಪರ್ಚೇಸ್ ಮಾಡ್ತೀನೋ, ಅದೇ ರೀತಿ ಈ ಟ್ರೇಡ್ ರಿಸೀವಬಲ್ಸ್ನ ಏನು ಮಾಡ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನವರು ಒಂದು ಪೋರ್ಟಲ್ನ ಕ್ರಿಯೇಟ್ ಮಾಡಿ, ಒಂದು ಎಕ್ಸ್ಚೇಂಜ್ ಥರ ಕ್ರಿಯೇಟ್ ಮಾಡಿ ಇಂಥ ಒಂದು ರಿಸೀವಬಲ್ಸ್ ಇದೆ. ಸೊ ಅಂಥ ಒಂದು ರಿಸೀವಬಲ್ಸ್ನ ಇನ್ಫಾರ್ಮೇಷನ್ನ ಎಲ್ಲ ಬ್ಯಾಂಕ್ಗಳವ್ರಿಗೂ ಕೊಡ್ತಾರೆ. ಎಲ್ಲ ಬ್ಯಾಂಕ್ನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಒಂದು ರಿಸೀವಬಲ್ಸ್ನ ಡಿಸ್ಕೌಂಟ್ ಮಾಡ್ಕೊಳ್ತಾರೆ. ಸೊ ಈ ಥರ ಓಪನ್, ವೆನ್ ದಿ ಇನ್ಫಾರ್ಮೇಷನ್ ಈಸ್ ಓಪನ್ ಅವೈಲಬಲ್ ಟು ಎವ್ರಿ ಒನ್, ದಿ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಕ್ಯಾನ್ ಏಬಲ್ ಟು ಡಿಸ್ಕೌಂಟ್ ದೋಸ್ ಬಿಲ್ಸ್ ಅಟ್ ಎ ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ಸ್. ಅಂದರೆ ಇವರು ಲಾಭದಾಯಕವಾಗಿ ಅದನ್ನು ಏನು ಮಾಡ್ಬೋದು, ಡಿಸ್ಕೌಂಟ್ ಮಾಡೋವಂಥ ಕೆಲಸನ ಮಾಡ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ
ಅವ್ರೇನು ಮಾಡ್ತಿದ್ದಾರೆ ಅಂದರೆ, ಇಟ್ ಈಸ್ ಹೆಲ್ಪಿಂಗ್ ದಿ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಟು ಗೇನ್ ದಿ more money with help of the technology, friends. In the year 2012, SIDBI launched a program called PSIG. It is nothing but Poorest State Inclusive Growth Program. This program was funded by United Kingdom. ಸೊ ನಮ್ಮ ದೇಶದಲ್ಲಿರತಕ್ಕಂಥ 4 ಅತಿ ಹಿಂದುಳಿದಿರತಕ್ಕಂಥ ರಾಜ್ಯಗಳನ್ನ ಅಂದರೆ ಬಿಹಾರ್, ಒಡಿಶಾ, ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶನಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೋಸ್ಕರನೇ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು ಪೂರೆಸ್ಟ್ ಸ್ಟೇಟ್ ಇನ್ಕ್ಲೂಸಿವ್ ಗ್ರೋತ್ ಪ್ರೋಗ್ರಾಮ್, ಫ್ರೆಂಡ್ಸ್. ಇದಕ್ಕೆ ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟನ್ ಅನ್ನೋ ದೇಶ ಇದಕ್ಕೆ ಫಂಡಿಂಗ್ ಮಾಡ್ತಾರೆ. ಮತ್ತೆ ಇದ್ರ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು 4 ರಾಜ್ಯದಲ್ಲಿ ವುಮೆನ್ ಆಂಟರ್ಪ್ರೆನ್ಯೂರ್ಸ್ನ ಗಮನದಲ್ಲಿ ಅವ್ರನ್ನ ಕೇಂದ್ರೀಕರಿಸುವಾಗಿಟ್ಕೊಂಡು ಈ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾರೆ, ಫ್ರೆಂಡ್ಸ್. In the year 2015, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅನ್ನೋ ಒಂದು ಸ್ಕೀಮ್ನ ಕೇಂದ್ರ ಸರ್ಕಾರದವ್ರು ಲಾಂಚ್ ಮಾಡ್ತಾರೆ. ಸಿಡ್ಬಿ ಬಿಕಮ್ಸ್ ದಿ ನೋಡಲ್ ಏಜೆನ್ಸಿ ಫಾರ್ ದೀಸ್ ಪ್ರೋಗ್ರಾಮ್, ಫ್ರೆಂಡ್ಸ್. ಈ ಮುದ್ರಾ ಸ್ಕೀಮ್ ಮುಖಾಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಿಡ್ಬಿನವರು ದೇ ಆಕ್ಟ್ ಇನ್ 2 ways. ಒನ್ ಈಸ್ ರೀಫೈನಾನ್ಸಿಂಗ್, ಸೆಕೆಂಡ್ ಒನ್ ಈಸ್ ಲೆಂಡಿಂಗ್ ಡೈರೆಕ್ಟ್ಲಿ. ರೀಫೈನಾನ್ಸಿಂಗ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಬ್ಯಾಂಕು ಅತಿ ಹೆಚ್ಚು ಸಾಲ ಕೊಡ್ತಿದೆ, ಅವ್ರಿಗೆ ಮತ್ತೆ ಸಾಲ ಕೊಡಲಿಕ್ಕೆ ದುಡ್ಡಿರೋದಿಲ್ಲ. ಆ ದುಡ್ಡು ಇಲ್ದಿರೋವಾಗ ಅವ್ರು ಏನೊಂದು ಸಾಲ ಕೊಟ್ಟಿರ್ತಾರಲ್ವ, ಆ ಪತ್ರಗಳನ್ನೆಲ್ಲ ತೊಗೊಂಡೋಗಿ ಸಿಡ್ಬಿ ಹತ್ರ ಕೊಟ್ಬಿಟ್ಟು ಇನ್ನೊಂದಷ್ಟು ಹಣ ತೊಗೊಂಬಂದು ಮತ್ತೆ ಅವಶ್ಯಕತೆ ಇರತಕ್ಕಂಥವ್ರಿಗೆ ಸಾಲ ಕೊಡೋವಂಥ ಕೆಲಸನ ಮಾಡುತ್ತೆ, ಫ್ರೆಂಡ್ಸ್, ಕೆಲವೊಂದು ಬ್ಯಾಂಕ್ಸ್. ಸೊ ಅಂಥವ್ರಿಗೆ ರೀಫೈನಾನ್ಸ್ ಮಾಡೋವಂಥ ಕೆಲಸನ ಸಿಡ್ಬಿ ಅವ್ರು ಮಾಡ್ತಾರೆ ಮುದ್ರಾ ಸ್ಕೀಮ್ ಮುಖಾಂತರ. ಎರಡನೇದು, ಡೈರೆಕ್ಟಾಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲಾನು ಲೆಂಡ್ ಮಾಡೋವಂಥ ಕೆಲಸ ಮಾಡ್ತಾರೆ. ನೀವೊಂದು ನೆನಪಲ್ಲಿ ಇಟ್ಕೋಬೇಕು, ಇವತ್ತಿನವರೆಗೂ ಸುಮಾರು 24,159 ಕೋಟಿಯಷ್ಟು ಹಣನ ಬಿಡುಗಡೆ ಮಾಡಿದೆ, ಫ್ರೆಂಡ್ಸ್, ಕೇಂದ್ರ ಮುದ್ರಾ ಸ್ಕೀಮ್ ಮುಖಾಂತರ. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಏನು ಒಂದು 24,000 ಚಿಲ್ಲರೆ ಕೋಟಿ ನಾನು ಹೇಳಿದ್ನಲ್ವಾ, ಅದು ಲೆಂಡ್ ಮಾಡಿರೋದು ಓನ್ಲಿ ಥ್ರೂ ದಿ ರೀಫೈನಾನ್ಸ್. ಅಂದ್ರೆ ಬೇರೆ ಬ್ಯಾಂಕ್ಗಳಿಗೆ ಇವರು ಹಣ ಕೊಟ್ಟು ಅದನ್ನ ಅವಶ್ಯಕತೆ ಇರತಕ್ಕಂಥ ಸಣ್ಣ ಕೈಗಾರಿಕೆಗಳವ್ರಿಗೆ ಸಾಲ ಕೊಡಿಸುವಂಥ ಕೆಲಸನ ಇವರು ಮಾಡಿದ್ದಾರೆ, ಫ್ರೆಂಡ್ಸ್. ದಟ್ ಈಸ್ ಓನ್ಲಿ ವಿತ್ ಹೆಲ್ಪ್ ಆಫ್ ರೀಫೈನಾನ್ಸ್. ಮತ್ತೆ ಡೈರೆಕ್ಟ್ ಆಗಿ ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಸುಮಾರು 12 ಲಕ್ಷ ಕೋಟಿಯಷ್ಟು ಹಣನ ಸಾಲದ ರೂಪದಲ್ಲಿ ಮುದ್ರಾ ಸ್ಕೀಮ್ ಮುಖಾಂತರ ಕೊಟ್ಟಿದ್ದಾರೆ, ಫ್ರೆಂಡ್ಸ್. ಇಷ್ಟು ಹಣದಲ್ಲಿ ಸುಮಾರು ಒಂದು 24 ಕೋಟಿ ಅಷ್ಟು ಬಾರೋವರ್ಸು ಇದರಿಂದ ಬೆನಿಫಿಟ್ಸ್ನ ಪಡ್ಕೊಂಡಿದ್ದಾರೆ, ಫ್ರೆಂಡ್ಸ್. ಅದ್ರ ಜೊತೆಲಿ ನೀವೊಂದು ಗಮನದಲ್ಲಿ ಇಟ್ಕೋಬೇಕು, ಏನು ಈ ಒಂದು ಮುದ್ರಾ ಸ್ಕೀಮಲ್ಲಿ ಕೊಟ್ಟಿದ್ದಾರಲ್ವಾ, ಇದರಲ್ಲಿ ಸುಮಾರು 68% ಬಾರೋವರ್ಸ್ ಆರ್ ವುಮೆನ್ ಅಂಡ್ 51% ಆಫ್ ದಿ ಬಾರೋವರ್ಸ್ ಆರ್ ಈದರ್ ಫ್ರಮ್ SC ಆರ್ ST ಆರ್ OBC ಕ್ಯಾಟಗರಿ, ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಮುದ್ರಾ ಸ್ಕೀಮ್ ವಾಸ್ ಒನ್ ಆಫ್ ದಿ very successful scheme that was launched by the government of India, and SIDBI is one of the nodal agency for implementing this scheme, friends. ಮತ್ತೆ ಮುಂದುವರೆದು 2016ರಲ್ಲಿ RXIL ಟ್ರೇಡ್ಸ್ ಸ್ಟ್ಯಾಂಡ್ ಅಪ್ ಮಿತ್ರ ಪ್ಲಾಟ್ಫಾರ್ಮ್ ಅನ್ನೋ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾರೆ. ಏನಪ್ಪ RXIL ಅಂದ್ರೆ ರಿಸೀವಬಲ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಅನ್ನೋ. ಮತ್ತೆ ಟ್ರೇಡ್ಸ್ ಅಂದ್ರೆ ಟ್ರೇಡ್ ಡಿಸ್ಕೌಂಟ್, ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟ್ ಅಂತ ಕರೀತಾರೆ, ಫ್ರೆಂಡ್ಸ್. ಈ ಪೋರ್ಟಲ್ನ ಸಿಡ್ಬಿನವರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವ್ರ ಜೊತೆಗೂಡಿ ಮಾಡ್ತಾರೆ. ಏನೊಂದು ಸ್ಮಾಲ್ ಇಂಡಸ್ಟ್ರೀಸ್ ಟ್ರೇಡ್ ರಿಸೀವಬಲ್ಸ್ ಇದೆ ಅಲ್ವಾ, ಅದನ್ನ ಇವರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮುಖಾಂತರ ದೇ ಕ್ಯಾನ್ ಗೆಟ್ ಇಟ್ ಡಿಸ್ಕೌಂಟೆಡ್ ಫ್ರಮ್ ದಿ ಬ್ಯಾಂಕ್ಸ್ ಅಟ್ ದಿ ಕಾಂಪಿಟೇಟಿವ್ ರೇಟ್ಸ್. ಅದಕ್ಕೋಸ್ಕರನೇ 2016ರಲ್ಲಿ ರಿಸೀವಬಲ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ಸ್ಥಾಪನೆ ಮಾಡ್ತಾರೆ. 2017ರಲ್ಲಿ ಉದ್ಯಮಿ ಮಿತ್ರ ಪೋರ್ಟಲ್ ಅನ್ನೋ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ. ಏನಪ್ಪ ಉದ್ಯಮಿ ಮಿತ್ರ ಪೋರ್ಟಲ್ ಅಂತ ಹೇಳಿದ್ರೆ, ಒಂದು ಉದ್ಯಮನ ಸ್ಥಾಪನೆ ಮಾಡತಕ್ಕಂಥ ಆಂಟ್ರಪ್ರಿನರ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳತಕ್ಕಂಥ ಒಂದು ಪೋರ್ಟಲ್ನ ಉದ್ಯಮಿ ಮಿತ್ರ ಪೋರ್ಟಲ್ ಅಂತ ಹೇಳ್ಬಿಟ್ಟು ಕರೀತಾರೆ, ಫ್ರೆಂಡ್ಸ್. ಅವ್ರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ರಾ ಮೆಟೀರಿಯಲ್ ಸಮಸ್ಯೆ ಇರ್ಬೋದು, ಟೆಕ್ನಾಲಜಿ ಸಮಸ್ಯೆ ಇರ್ಬೋದು, ಕ್ರೆಡಿಟ್ ಗ್ಯಾರಂಟಿ ಸಮಸ್ಯೆ ಇರ್ಬೋದು, ಟ್ರೇಡ್ ರಿಸೀವಬಲ್ಸ್ನ ಡಿಸ್ಕೌಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ರೀತಿಯಾದಂಥ ತೊಂದರೆ ಇದ್ರೂ ಕೂಡ ವೆದರ್ ಇಟ್ ಮೈಟ್ ಬಿ ದಿ ಕ್ಲಿಯರೆನ್ಸ್, ಅಪ್ರೂವಲ್, ಏನೇ ತೊಂದರೆ ಇದ್ರೂ
ಒಂದೇ ಪ್ಲಾಟ್ಫಾರ್ಮಲ್ಲಿ ಅವ್ರಿಗೆ ಅಷ್ಟು ಸಮಸ್ಯೆಗಳನ್ನ ಪರಿಹಾರ ಕೊಡತಕ್ಕಂಥ ಕೆಲಸನ ಒಂದು ಪೋರ್ಟಲ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಪೋರ್ಟಲ್ ಇಸ್ ನನ್ ಅದರ್ ದ್ಯಾನ್ ಉದ್ಯಮಿ ಮಿತ್ರ ಪೋರ್ಟಲ್ ವಿಚ್ ಇಸ್ ಲಾಂಚ್ ಬೈ ದಿ ಸಿಡ್ಬಿ ಫ್ರೆಂಡ್ಸ್. ಹಾಗೆ 2018ರಲ್ಲಿ 59 ನಿಮಿಷದಲ್ಲಿ ಲೋನ್ ಇನ್ 59 minutes ಟು ದಿ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಲಾಂಚ್ ಮಾಡ್ತಾರೆ. ಈ ಲೋನ್ನ ಯಾರಪ್ಪ ಕೊಡ್ತಾರೆ ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ನವ್ರು ಕೊಡ್ತಾರೆ. ಈಗ ಯಾರಿಗಾದ್ರೂ ಅವಶ್ಯಕತೆ ಇದ್ದಾಗ ಇಮಿಡಿಯೇಟ್ಲಿ ದೇ ಹ್ಯಾವ್ ಟು ಸಪ್ಲೈ ಆಲ್ ದಿ ಡೀಟೇಲ್ಸ್. ಅಲ್ಲಿ ಇರತಕ್ಕಂಥ ಡೀಟೇಲ್ಸ್ನ ಅವ್ರು ಏನು ಮಾಡಬೇಕು, ಅಪ್ಲಿಕೇಶನಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನಲ್ಲಿ ತುಂಬಿ ಬ್ಯಾಂಕ್ಗೆ ಸಬ್ಮಿಟ್ ಮಾಡಿದ ತಕ್ಷಣ 59 ನಿಮಿಷದಲ್ಲಿ ಅವ್ರಿಗೆ ಅಪ್ರೂವಲ್ ಸಿಗುತ್ತೆ ಫ್ರೆಂಡ್ಸ್. ಆ ಲೋನ್ಗೆ 59 ನಿಮಿಷದಲ್ಲಿ ಅಪ್ರೂವಲ್ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರಿಗೆ ಲೋನ್ ದುಡ್ಡು ಹಣ ಸಿಗೋದಿಲ್ಲ. ಅಪ್ರೂವಲ್ ಸಿಗೋದು 59 ನಿಮಿಷ ಆದರೆ ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ 7 days ಫಾರ್ ದೆಮ್ ಟು ಗೆಟ್ ದಿ ಲೋನ್. ಸೊ ಇಂಥ ಒಂದು ಸ್ಕೀಮ್ನ ಕೇಂದ್ರ ಸರ್ಕಾರದವ್ರು ಲಾಂಚ್ ಮಾಡ್ತಾರೆ. ಸೊ ಸಿಡ್ಬಿ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಸ್ಕೀಮ್ ದಟ್ ಈಸ್ ಪ್ರೊವೈಡಿಂಗ್ ಲೋನ್ಸ್ ಇನ್ 59 minutes ಫ್ರೆಂಡ್ಸ್. ಮುಂದುವರೆದು ಇವರು MSME ಪಲ್ಸ್ ಅನ್ನೋ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ. ಏನಪ್ಪ ಪಲ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಇನ್ಫಾರ್ಮೇಷನ್. ಫ್ರೆಂಡ್ಸ್, ನಾನು ನಿಮ್ಗೊಂದು ಇನ್ಫಾರ್ಮೇಷನ್ ಕೇಳ್ತೀರಿ. ನಮ್ಮ ದೇಶದಲ್ಲಿ ಎಷ್ಟು ಸಣ್ಣ ಕೈಗಾರಿಕೆಗಳಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಸಿಗ್ತಿರ್ಲಿಲ್ಲ ಫ್ರೆಂಡ್ಸ್. ಬಟ್ ಇವರು ಸಿಡ್ಬಿ ಅವ್ರು ಏನು ಮಾಡ್ತಿದ್ದಾರೆ, MSME ಪಲ್ಸ್ ಅನ್ನೋದ್ರ ಮುಖಾಂತರ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಕೈಗಾರಿಕೆಗಳು, ಅತಿ ಸಣ್ಣ ಕೈಗಾರಿಕೆಗಳದ್ದು ಮಾಹಿತಿ ಪಡ್ಕೊಂಡು ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪೂರೈಸಿಕೆ ಮಾಡುವಂಥ ಕೆಲಸನ MSME ಪಲ್ಸ್ ಮುಖಾಂತರ ಮಾಡ್ತಿದ್ದಾರೆ ಫ್ರೆಂಡ್ಸ್. ಮುಂದುವರೆದು ಅವರು ಕ್ರಿಸಿಡ್ ಎಕ್ಸ್ ಅನ್ನೋ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ. ಏನಪ್ಪ ಈ ಕ್ರಿಸಿಡ್ ಎಕ್ಸ್ ಅಂದರೆ CRI ಅಂದರೆ ಕ್ರಿಸಿಲ್ ಅಂತ ಹೇಳ್ಬಿಟ್ಟು, SID ಅಂದರೆ ಸಿಡ್ಬಿ. ಇವ್ರೇನು ಮಾಡ್ತಾರೆ, MSMEದು ಒಂದು ಎಕ್ಸ್ಚೇಂಜ್ನ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಅದೊಂದು ಸೆಂಟಿಮೆಂಟ್ ಇಂಡೆಕ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಒಂದು ವ್ಯಾಪ್ತಿನ ಹೆಚ್ಚಿಸ್ತಾರೆ. ದಿ ಸ್ಕೋಪ್ ಇಸ್ ಗೆಟಿಂಗ್ ಇನ್ಕ್ರೀಸ್ಡ್ ಫಾರ್ ದಿ ಮೀಡಿಯಂ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸ್ ಫ್ರೆಂಡ್ಸ್. ಹೆಂಗೆ ಸ್ಕೋಪ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದರೆ ಇವ್ರು ಯಾವಾಗ ಈ ಮೀಡಿಯಂ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ದು ಮಾಹಿತಿನ ಜಾಸ್ತಿ ಜನಕ್ಕೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗ ಪೀಪಲ್ ವಿಲ್ ಕಮ್ ಟು ನೋ ಅಬೌಟ್ ದೀಸ್ ಎಂಟರ್ಪ್ರೈಸಸ್ ಆ್ಯಂಡ್ ದೇ ವಿಲ್ ಕಮ್ ಅಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಮನಿ ಇನ್ ದೋಸ್ ಕಂಪನೀಸ್ ಫ್ರೆಂಡ್ಸ್. ಸೊ ಆ ರೀತಿಯಾಗಿ ಕ್ರಿಸಿಡೆಕ್ಸ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಹೆಲ್ಪ್ ಆಗ್ತಿದೆ. ಮತ್ತು ಕೊನೆಯದಾಗಿ 2018ರಲ್ಲಿ ಸ್ವಾವಲಂಬನ್ ಅನ್ನೋ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ. ಏನಪ್ಪ ಇದು ಸ್ವಾವಲಂಬನ ಅಂದರೆ ನಾನೇ ಯಾರ ಮೇಲೇನೂ ಡಿಪೆಂಡ್ ಆಗ್ತೀರಾ. ಸ್ವಾವಲಂಬನೆ ಅಂದರೆ ನಾನು ಯಾರ ಮೇಲೇನೂ ಡಿಪೆಂಡ್ ಆಗ್ತೀರಾ, ನಾನೇ ಸ್ವಂತ ಕೈಗಾರಿಕೆಗಳನ್ನ ಸ್ಟಾರ್ಟ್ ಮಾಡೋವಂಥ ಕೆಲಸನ ನಾವು ಸ್ವಾವಲಂಬನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇಂಥ ಒಂದು ಸ್ಕೀಮ್ನ 2018ರಲ್ಲಿ ಲಾಂಚ್ ಮಾಡ್ತಾರೆ ಫ್ರೆಂಡ್ಸ್. In the year 2019, they launched a scheme called Microfinance Pulse. ಏನಪ್ಪ ಈ ಮೈಕ್ರೋ ಫೈನಾನ್ಸ್ ಪಲ್ಸ್ ಅಂತ ಹೇಳಿದ್ರೆ ಇದೊಂದು ನ್ಯೂಸ್ ಲೆಟರ್ ಫ್ರೆಂಡ್ಸ್. ಈಕ್ವಿಫ್ಯಾಕ್ಸ್ ಅನ್ನೋ ಒಂದು ಕಂಪನಿ ಮುಖಾಂತರ ಸಿಡ್ಬಿ ಅವ್ರು ಏನು ಮಾಡ್ತಾರೆ, ಅವರಿಬ್ಬರು ಒಂದಾಗಿ ನ್ಯೂಸ್ ಲೆಟರ್ನ ಪಬ್ಲಿಷ್ ಮಾಡ್ತಿದ್ದಾರೆ. ಈ ನ್ಯೂಸ್ ಲೆಟರಲ್ಲಿ ಏನಾಗ್ತಿದೆ ಅಂದರೆ ಪ್ರತಿಯೊಂದು ರಾಜ್ಯದವರು ಯಾವ ರೀತಿಯಾಗಿ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸಸ್ನ ಡೆವಲಪ್ಮೆಂಟ್ಗೋಸ್ಕರ ಶ್ರಮಿಸ್ತಿದ್ದಾರೆ ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಲೋನ್ಸ್ ಡಿಸ್ಪರ್ಸ್ ಆಗಿದೆ ಅನ್ನೋ ಒಂದು ಮಾಹಿತಿನ ಕೊಡತಕ್ಕಂಥ ಕೆಲಸನ ಈ ಒಂದು ಮೈಕ್ರೋ ಫೈನಾನ್ಸ್ ಪಲ್ಸ್ ಮಾಡುತ್ತೆ ಫ್ರೆಂಡ್ಸ್. ಕೊನೆಯದಾಗಿ 2020ರಲ್ಲಿ ದೇ ಲಾಂಚ್ಡ್ ಅ ಫಿನ್ಟೆಕ್ ಪಲ್ಸ್ ಅಂಡ್ ಇಂಡಸ್ಟ್ರಿ ಸ್ಪಾಟ್ಲೈಟ್ ಅನ್ನೋ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾರೆ. ಏನಪ್ಪ ಇದು ಫಿನ್ಟೆಕ್ ಪಲ್ಸ್ ಅಂತ ಹೇಳಿದ್ರೆ ಇದು ಫೈನಾನ್ಷಿಯಲ್ ಟೆಕ್ನಾಲಜಿ ಮುಖಾಂತರ ಯಾರಿಗೆ ಇದುವರೆಗೂ ಕ್ರೆಡಿಟ್ ಅವೈಲಬಿಲಿಟಿ ಆಗಿಲ್ವೋ ಅವ್ರಿಗೆ ಕ್ರೆಡಿಟ್ನ ಡೆಲಿವರಿ ಮಾಡತಕ್ಕಂಥ ಒಂದು ಕೆಲಸನ ಮಾಡೋದಕ್ಕೋಸ್ಕರನೇ ಈ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಇದನ್ನು ಫಿನ್ಟೆಕ್ ಪಲ್ಸ್ ಅಂತ ಹೇಳ್ಬಿಟ್ಟು ಅಂಡ್ ಇಂಡಸ್ಟ್ರಿ ಸ್ಪಾಟ್ಲೈಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ರೀತಿಯಾಗಿ ಸಿಡ್ಬಿ ಸ್ಥಾಪನೆ ಆದ 1999ರಿಂದ ಹಿಡಿದು 2020ರವರೆಗೂ ಹಲವಾರು ಸ್ಕೀಮ್ಸ್ನ ತೊಗೊಂಬಂದಿದ್ದಾರೆ. ನಾನೇನು ಮಾಡಿದ್ದೀನಿ ಅಂದರೆ ಈ ಒಂದು ಸ್ಲೈಡ್ನಲ್ಲಿ ಅವರು ಲಾಂಚ್ ಮಾಡಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಸ್ಕೀಮ್ಸ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಸಿಡ್ಬಿನ ಪರ್ಫಾರ್ಮೆನ್ಸ್ ಇನ್ ದಿ ಇಯರ್ 2020 ಯಾವ ರೀತಿ ಇತ್ತು ಕಂಪೇರ್ ಟು ದಿ 2019 ಅಂತ ನಾವು ನೋಡೋದಾದರೆ ಫ್ರೆಂಡ್ಸ್, ಓವರ್ ಆಲ್ ಇನ್ ದಿ ಇಯರ್ 2020 ದಿ ಸಿಡ್ಬಿ ಹ್ಯಾಸ್ an outstanding
ಲೋನ್ ಅಮೌಂಟ್ ಆಫ್ 1,65,422 crores. ಅಂದ್ರೆ ಸಿಡ್ಬಿ ಅವರು ಇಷ್ಟು ಸಾಲನ ಅಂದ್ರೆ 1990ರಿಂದ ಹಿಡಿದು ಇಲ್ಲಿವರೆಗೂ ಇರತಕ್ಕಂಥ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಅವ್ರಿಗೆ ಎಷ್ಟು ಹಣ ಬರಬೇಕಿದೆ ಅನ್ನೋದನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ 1,65,422 ಕೋಟಿಯಷ್ಟು ಹಣನ ಇವರು ಸಾಲದ ರೂಪದಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನೀವು ನೋಡಿದ್ರೆ ಅತಿ ಹೆಚ್ಚು ಎಲ್ಲೋಗಿದ್ದಾರೆ, ರೀಫೈನಾನ್ಸ್ ಟು ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿದೆ. ಮತ್ತೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಸುಮಾರು 1,821 ಕೋಟಿ ಹೋಗಿದೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗೆ ಸುಮಾರು 10,375 ಕೋಟಿಯಷ್ಟು ಹೋಗಿದೆ ಫ್ರೆಂಡ್ಸ್. ಸೊ ಇವರು ಇಂಡೈರೆಕ್ಟ್ ಕ್ರೆಡಿಟ್ ಅತಿ ಹೆಚ್ಚಾಗಿ ಕೊಡ್ತಿದ್ದಾರೆ, ಬಟ್ ಡೈರೆಕ್ಟ್ ಕ್ರೆಡಿಟ್ ಈಸ್ ವೆರಿ ಲೆಸ್. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬಂದು 9,867 crores ಕೊಟ್ಟರೆ, ರಿಸೀವಬಲ್ಸ್ ಮತ್ತೆ ಬಿಲ್ಸ್ ಡಿಸ್ಕೌಂಟೆಡ್ ಸುಮಾರು 126 ಕೋಟಿಯಷ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನಾವು 2019ಕ್ಕೆ ಹೋಲಿಕೆ ಮಾಡಿದ್ರೆ 2020ರಲ್ಲಿ ವಾರ್ಷಿಕ ಬೆಳವಣಿಗೆ ಕೂಡ ಅತಿ ಹೆಚ್ಚಾಗಿದೆ ಫ್ರೆಂಡ್ಸ್. Having said this, we have come to the end of this session friends. If we can try to recap, the SIDBI was established in the year 1990. We discussed about why the SIDBI was established, what is its mission statement, what is its vision statement, what are all the activities that is performed by the SIDBI, what are all the major schemes that was launched by the SIDBI since its inception. ಅದು ಸ್ಥಾಪನೆ ಆದಾಗಿಂದ ಇಲ್ಲಿವರೆಗೂ ಯಾವ್ಯಾವ ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡಿತ್ತು, ಮತ್ತೆ ಅದ್ರ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಇಷ್ಟೊತ್ತು ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ.